ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ. ನಾನು ಅರವಿಂದ್ ಮಾತನಾಡುತ್ತಿದ್ದೇನೆ. ಕನ್ನಡ ತಂತ್ರಾಂಶದ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಚಾರವನ್ನು ತಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ಅತಿ ಮುಖ್ಯವಾಗಿ ತಿಳಿದುಕೊಂಡಿರಲೇಬೇಕಾಗಿರ್ತಕ್ಕಂಥ ವಿಚಾರವಾದ ಸೈಬರ್ ಸೆಕ್ಯೂರಿಟಿ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಹಲವಾರು ರೀತಿ ಸೈಬರ್ ಕ್ರೈಮ್ಗೆ ಒಳಗಾಗತಕ್ಕಂತಹ ವಿಚಾರವನ್ನು ಪೇಪರಲ್ಲಿ ಓದ್ತಾ ಇರ್ತೀವಿ. ಹಾಗೆ ನಮಗೆ ಗೊತ್ತಿರೋರು ಮತ್ತು ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ಗೆಲ್ಲ ಯಾರೋ ಕೆಲವರಿಗೆ ಈ ಥರ ಮೋಸ ಹೋದ್ರಂತೆ ಅಂತ ಕೇಳ್ತಾನೆ ಇರ್ತೀವಿ. ಹಾಗಾದರೆ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ನಮಗೇನಾದರೂ ಈ ಥರ ಆದಾಗ ನಾವು ಯಾವ ರೀತಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಯೋಚನೆ ಮಾಡಿದಾಗ ಇದಕ್ಕೋಸ್ಕರ ಅಂತಾನೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದವರು ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ಆ ಒಂದು ಅಪ್ಲಿಕೇಶನ್ ಹೆಸರು ಸಂಚಾರ್ ಸಾಥಿ ಅಂತ ಹೇಳಿಬಿಟ್ಟು. ಸೊ ನಾನಿವಾಗ ಆ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿ ನಿಮಗೆ ಆ ಅಪ್ಲಿಕೇಶನಲ್ಲಿ ಯಾವ್ಯಾವ ಪ್ರಯೋಜನಗಳಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ರೈಟ್ಗೆ ಸ್ವೈಪ್ ಮಾಡ್ತೀನಿ. ಸಂಚಾರ್ ಸಾಥಿ ಅಂತ ಹೆಸರು ಹೇಳ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ನಾವು ಕನ್ನಡ ತಂತ್ರಾಂಶ ಗ್ರೂಪಲ್ಲಿ, ಕನ್ನಡ ತಂತ್ರಾಂಶದ ಕಮ್ಯುನಿಟಿಯಲ್ಲಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀವಿ. ನೀವು ಅಲ್ಲಿಂದನೇ ಈ ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಅನ್ನ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಲಾಂಚ್ ಮಾಡಿದ್ದಾರೆ. ಇದಕ್ಕೆ 3.9 ಸ್ಟಾರ್ಸ್ ಕೊಟ್ಟಿದ್ದಾರೆ. ಇದೊಂದು ಗವರ್ಮೆಂಟ್ ಅಫಿಲಿಯೇಟೆಡ್ ಅಪ್ಲಿಕೇಶನ್ ಆಗಿರುತ್ತೆ. ಇದರ ಸೈಜ್ 15 MB ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಅನ್ನು ಆಲ್ರೆಡಿ 100,000 ಪ್ಲಸ್ ಟೈಮ್ಸ್ ಡೌನ್ಲೋಡ್ ಮಾಡಿದ್ದಾರೆ. ಇನ್ಸ್ಟಾಲ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಓಪನ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಈಗ ಅಪ್ಲಿಕೇಶನ್ ಓಪನ್ ಆಗಿದೆ. ರೈಟ್ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಸಂಚಾರ್ ಸಾಥಿ ಅಂತ ಬಂತು. Sanchar Sathi is a citizen-centric initiative of Department of Telecommunications to empower mobile subscribers, strengthen their security and increase awareness about citizen-centric initiatives of the government. It offers the following services. ನೋಡಿ, ನಾನು ಅವಾಗಲೇ ಹೇಳಿದಾಗೆ ಇದು ನಮಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಹಾಗೆ ನಮ್ಮ ಸೈಬರ್ ಸೆಕ್ಯೂರಿಟಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಏನೇನ್ ಸರ್ವಿಸಸ್ ಕೊಡ್ತಾರೆ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಚಕ್ಷು ಅಂತ ಒಂದು ಟ್ಯಾಬ್ ಇದೆ. ಇದರಲ್ಲಿ ನಾವು ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ಅಂದ್ರೆ ನಾವು ಫ್ರಾಡ್ ಒಳಗಾಗಿರ್ತೀವಲ್ಲ ಅದ್ರ ಬಗ್ಗೆ ಇಲ್ಲಿ ರಿಪೋರ್ಟ್ ಮಾಡಬಹುದು. ನಮ್ಮ ಫೋನ್ ಕಳೆದೋಗಿದ್ರೆ ಅಥವಾ ಕಳ್ಳತನ ಆಗಿದ್ರೆ ಅದನ್ನ ಇಲ್ಲಿ ರಿಪೋರ್ಟ್ ಮಾಡಬಹುದು. ನಮ್ಮ ಹೆಸರಲ್ಲಿ ಎಷ್ಟು ಮೊಬೈಲ್ ಕನೆಕ್ಷನ್ಗಳು ಇದೆ ಅಂತ ಕೂಡ ಇದರಲ್ಲಿ ಚೆಕ್ ಮಾಡಬಹುದು. ಅಂದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಹೆಸರಲ್ಲಿ ಯಾರಾದರೂ ಅನಾಥರೈಸ್ಡ್ ಆಗಿ ಮೊಬೈಲ್ ಕನೆಕ್ಷನ್ ತಗೊಂಡಿದ್ರೆ ಅದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ನಮ್ಮ ಮೊಬೈಲ್ ಎಷ್ಟು ಜೆನ್ಯೂನ್ ಆಗಿದೆ ಅಂದ್ರೆ ಇದೇನಾದ್ರು ಸ್ಮಗಲ್ಡ ಇಲ್ಲ ಇನ್ನೇನಾದ್ರು ಕಳ್ಳತನ ಮಾಡಿ ತಗೊಂಡಿರೋ ಮೊಬೈಲ್ ಈ ತರ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ನೋಡಿ, ರಿಪೋರ್ಟ್ ಇಂಟರ್ನ್ಯಾಷನಲ್ ಇನ್ಕಮಿಂಗ್ ಕಾಲ್ ವಿತ್ ಇಂಡಿಯನ್ ನಂಬರ್. ಇಂಡಿಯನ್ ನಂಬರ್ +91 ಇಂದ ಸ್ಟಾರ್ಟ್ ಆಗಿ ಇಂಟರ್ನ್ಯಾಷನಲ್ ನಂಬರ್ ಆಗಿದ್ರೆ ಅದನ್ನ ಇಲ್ಲಿ ರಿಪೋರ್ಟ್ ಮಾಡಬಹುದು ಅಂತ ಇದೆ. ಈಗ ಎಕ್ಸ್ಪ್ಲೋರ್ ಅಂತ ಇದೆ. ಎಕ್ಸ್ಪ್ಲೋರ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Kindly register to use citizen-centric services of Sanchar Sathi. For registration, a SMS will be sent to Department of Telecommunications on 14422 via app without any charges, and this will be done only through the active mobile numbers. Your mobile number is used solely for verification purpose. If you receive a message indicating any charges, kindly proceed by pressing send, as there will be no charges. ನೋಡಿ, ಒಂದು SMS ಕಳಿಸ್ತೀವಿ. SMS ಕಳಿಸೋದ್ರ ಮೂಲಕ ನಿಮ್ಮ ಫೋನ್ ನಂಬರ್ ಅನ್ನ ರಿಜಿಸ್ಟರ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದೆ. ನಾನು ಮುಂದಕ್ಕೆ ಪ್ರೊಸೀಡ್ ಅಂತ ಕೊಡ್ತೀನಿ. ಪ್ರೊಸೀಡ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. Phone and SMS permission required. ಸೊ ಯಾವ ಪರ್ಮಿಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. 1. Send SMS. To complete registration, app requires permission to send the SMS to Department of Telecommunications on 14422. 2.
Make and manage phone calls to detect mobile numbers in your phone. 3. Call/SMS logs to report calls/SMS. ನೋಡಿ, ಈ 3 ಪರ್ಮಿಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. Proceed button. ಪ್ರೊಸೀಡ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Samsur Sathi. Allow Samsur Sathi to access your phone call logs. Allow button. ಅಲೋ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Allow Samsur Sathi to make and manage phone calls. ಅಲೋ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Allow Samsur Sathi to send and view SMS messages. ಅಲೋ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Enter your details. ಈಗ ನಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಬರೀಬೇಕು. First name star edit box. Last name edit box. ಈಗ ಲಾಸ್ಟ್ ನೇಮ್ ಬರೀತೀನಿ. ಈಗ ಲಾಸ್ಟ್ ನೇಮ್ ಕೂಡ ಬರ್ದಾಯ್ತು. Register button. ರಿಜಿಸ್ಟರ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Dialog. Keyboard hidden. Samsur Sathi. ಈಗ ಮತ್ತೊಂದು ಡೈಲಾಗ್ ಬಾಕ್ಸ್ ಬಂದಿದೆ. Unlabeled. 53 second verifying mobile numbers and device by sending SMS to Department of Telecommunications on 14422. ವೆರಿಫೈ ಮಾಡ್ಕೊಳ್ತಾ ಇದೆ. Okay button. ಓಕೆ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಇದು ಆ್ಯಕ್ಚುಲಿ ನಾನು ಮೊದಲೇ ಒಂದ್ಸತಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಅದು ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡುವಾಗ ಅಲ್ಲೊಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಅಲ್ಲೊಂದು ಚೆಕ್ ಬಾಕ್ಸ್ ನಾಟ್ ಚೆಕ್ ಇರುತ್ತೆ. ಅದನ್ನು ಚೆಕ್ ಮಾಡಿ ಪ್ರೊಸೀಡ್ ಕೊಟ್ಟರೆ ನಿಮಗೆ ಅದು SMS ಕಳಿಸಿ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಈಗ ಒಂದೊಂದೇ ಆಯ್ಕೆಗಳು ನೋಡ್ತಾ ಹೋಗೋಣ. Chakshu dash report suspected fraud communication. ಈಗ ಚಕ್ಷು ಅನ್ನೋದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Samsur Sathi. ಈಗ ರೇಟ್ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Button. ಇಲ್ಲಿ ಸುಮಾರು ಬಟನ್ಸ್ ಇದೆ, ಅದು ಏನು ಅಂತ ಹೇಳಲ್ಲ, ಬರೀ ಬಟನ್ ಅಂತ ಹೇಳುತ್ತೆ. ಆದರೂ ಕೂಡ ನಾವು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ. ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಈಗ ರೇಟ್ಗೆ ಸ್ವೈಪ್ ಮಾಡೋಣ. Chakshu facilitates citizens to report the suspected or unsolicited communications received through call, SMS or WhatsApp which are intended for cybercrime, financial frauds, impersonation, fake customer services /lottery offer /loan offer /job offer /installation of mobile tower /disconnection of services or kick update /loan etc. or any other misuse. Such proactive reporting of suspected fraud communication helps Department of Telecommunications and prevention of misuse of telecom resources for cybercrime, financial frauds etc. It may be noted that Chakshu is not a facility for reporting about financial fraud or cybercrime cases. In case someone has already lost money due to financial fraud or is a victim of cybercrime, it is suggested to report at Cybercrime Helpline number 1930 or website https://www.cybercrime.gov.in. ನೋಡಿ, ಈ ಒಂದು ಚಕ್ಷು ಮೂಲಕ ಯಾವ್ಯಾವ ಒಂದು ಫ್ರಾಡ್ಗಳಿಗೆ ನೀವು ರಿಪೋರ್ಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಫೈನಾನ್ಷಿಯಲ್ ಫ್ರಾಡ್ ಆಗಿದ್ರೆ ನೀವು ಬೇರೆ ಕಡೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಅದರ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾನು ಓಕೆ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Okay, but medium of suspected fraud communication. Please select how you received the communication. Select the registered phone number on which suspected communication was received. ಸೊ ನಮಗೆ ಸಸ್ಪೆಕ್ಟೆಡ್ ಕಮ್ಯುನಿಕೇಶನ್ ಯಾವ ಒಂದು ಮೀಡಿಯಂ ಮೂಲಕ ಬಂದಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ರೇಟ್ಗೆ ಸ್ವೈಪ್ ಮಾಡಿದೆ. ಇಲ್ಲಿ ಬಟನ್ ಅಂತ ಇದೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Pop-up menu. ಒಂದು ಪಾಪ್ ಮೆನು ಬಂತು. SMS ಮೂಲಕ ಬಂದಿದೆಯಾ, ವಾಟ್ಸ್ಆಪ್ ಮೂಲಕ ಬಂದಿದೆಯಾ, ಕಾಲ್ಸ್ ಮೂಲಕ ಬಂದಿದೆಯಾ ಅಂತ ಇಲ್ಲಿ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮತ್ತೆ ರೇಟಿಗೆ ಸ್ವೈಪ್ ಮಾಡಿದ್ರೆ ಮತ್ತೊಂದು ಬಟನ್ ಇದೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಇಲ್ಲಿ ನಾವು ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಬರೀ ಎಲ್ಲ ಡೆಮೋ ಮಾಡಿ ತೋರಿಸ್ತೀನಿ ಅಷ್ಟೇ. ನನ್ನ ಡಿವೈಸಲ್ಲಿ ಇರ್ತಕ್ಕಂಥ 2 ನಂಬರ್ ಇಲ್ಲಿ ತೋರಿಸ್ತಾ ಇದೆ. ಮತ್ತೆ ಬ್ಯಾಕ್ ಬರ್ತೀನಿ. Suspected fraud communication details. Please select suspected fraud communication category. Attach a screenshot. Date and time of the suspected fraud communication. Enter complaint details. ನೋಡಿ, ಮತ್ತೆ ನಾನು ರೇಟ್ಗೆ ಸ್ವೈಪ್ ಮಾಡಿದಾಗ ಇಷ್ಟು ಡೀಟೇಲ್ಸ್ ಕೇಳ್ತಾ ಇದೆ. ಯಾವ ರೀತಿಯ ಫ್ರಾಡ್ ಆಗಿದೆ ಅಂತ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಡೇಟು ಟೈಮು ಎಲ್ಲ ಮುಂದೆ ನಾನು ತೋರಿಸ್ತೀನಿ. ಈಗ ಫಸ್ಟ್ ಒಂದ್ಸತಿ ರೈಟ್ಗೆ ಸ್ವೈಪ್ ಮಾಡೋಣ. ಇಲ್ಲೊಂದು ಬಟನ್ ಇದೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಪಾಪ್-ಅಪ್ ಬಂದಿದೆ, ರೈಟ್ಗೆ ಸ್ವೈಪ್ ಮಾಡೋಣ. Payment related to bank /electricity /gas /insurance etc. Impersonation as police, CBI, customs, auditor, RBI etc. Fake customer care helpline. Fake customer care helpline. Online job /lottery /gifts /loan offers. Sextortion, IVR /robocalls. Malicious link /website. Investment, stock market and trading. Impersonation as ./try. Impersonation as a relative /friend. ನೋಡಿ, ಈ ತರ ಎಲ್ಲ ಹೇಳ್ಕೊಂಡು ನಾನು ರಿಲೇಟಿವ್ ಫ್ರೆಂಡ್ ಅಂತೆಲ್ಲ ಹೇಳ್ಕೊಂಡು ಮೋಸ ಮಾಡ್ತಾರಲ್ಲ, ಸೊ ಆ ಒಂದು ಕ್ಯಾಟಗರಿಗೆ ಬರಂಗಿದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಪ್ರತಿಯೊಂದು ರಿಪೀಟ್ ಮಾಡಲ್ಲ, ಯಾಕಂದ್ರೆ ವಿಡಿಯೋ ದೊಡ್ಡದಾಗತ್ತೆ ಅಂತ. Any other suspected fraud. ಎನಿ ಅದರ್ ಸಸ್ಪೆಕ್ಟೆಡ್ ಫ್ರಾಡ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. Pick an image button. ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸ್ಕ್ರೀನ್ ಶಾಟ್ಸ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. Date edit box. ಡೇಟು, Time edit box. ಟೈಮು, Complaint details edit box. ಕಂಪ್ಲೇಂಟ್ ಡೀಟೇಲ್ಸ್ ಬರಿಬೇಕಾಗತ್ತೆ. 500 characters remaining. ಸೊ ಇದಕ್ಕೆ 500 ಕ್ಯಾರೆಕ್ಟರ್ಸ್ ಸ್ಪೇಸ್ ಕೊಟ್ಟಿದ್ದಾರೆ.
Personal details, enter your name. ಸೊ ಪರ್ಸನಲ್ ಡೀಟೇಲ್ಸ್ ಕೂಡ ಹಾಕಬೇಕಾಗತ್ತೆ. ಅದು ಬೈ ಡಿಫಾಲ್ಟ್ ಆಗಿ ತಗೊಂಡಿರುತ್ತೆ. First name, edit box. Last name, edit box. ಫಸ್ಟ್ ನೇಮ್, ಲಾಸ್ಟ್ ನೇಮ್. Declaration. ಸೊ ಇಲ್ಲೊಂದು ಡಿಕ್ಲರೇಷನ್ ಇದೆ, ಏನು ಅಂತ ನೋಡೋಣ. Not checked. I hereby declare that all the details furnished are correct to best of my knowledge. Not through my telecom service provider can verify it through the available means. In case any of the above information is found to be incorrect, false or misleading, then I am aware that I may be held responsible for it. Checkbox. ಸೊ ಇಲ್ಲಿ ಜನರಲ್ ಆಗಿ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಇಲ್ಲಿ ನಾನು ನನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ ಎಲ್ಲ ಸತ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಏನ್ ಕೊಟ್ಟಿದ್ದೀನಿ ಮಾಹಿತಿ ಅದರ ಒಂದು ಅರಿವು ನನಗಿದೆ ಅಂತ ಹೇಳಿ ಒಂದು ಡಿಕ್ಲರೇಷನ್ ಇದೆ. ಅದಕ್ಕೆ ನಾವು ಚೆಕ್ ಬಾಕ್ಸ್ ಚೆಕ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. Submit request button. ಸೊ ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ನಾವು ಎಂಟರ್ ಕೊಟ್ರೆ ಒಂದು ನಮಗೆ ನಂಬರ್ ಬರುತ್ತೆ. ಆ ನಂಬರ್ ಇಟ್ಕೊಂಡು ನಾವು ಟ್ರ್ಯಾಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ ನಿಮ್ಗೆ ಗೊತ್ತೇ ಇರುತ್ತಲ್ಲ, ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ. ಆ ಥರ ಇದರಲ್ಲೂ ಕೂಡ ಒಂದು ನಂಬರ್ ಬರುತ್ತೆ. Open navigation menu. ಓಪನ್ ನ್ಯಾವಿಗೇಷನ್ ಡೋರ್ ಅಲ್ಲಿ ಏನಂತ ಸ್ಪೆಷಲ್ ಐಟಮ್ಸ್ ನಿಮಗೆ ತೋರಿಸೋಂಥದ್ದಿಲ್ಲ. ಸೊ ನೀವೇ ಅದನ್ನ ಚೆಕ್ ಮಾಡ್ಕೊಳ್ಳಿ. Block your lost/stolen mobile handset. ಬ್ಲಾಕ್ ಯುವರ್ ಲಾಸ್ಟ್ ಸ್ಲ್ಯಾಶ್ ಸ್ಟೋಲನ್ ಹ್ಯಾಂಡ್ಸೆಟ್ ಅಂತ ಇದೆ. ನಿಮ್ಮ ಮೊಬೈಲ್ ಕಳೆದೋಗಿದ್ರೆ ಅಥವಾ ಕಳ್ಳತನ ಆಗಿದ್ರೆ ಇಲ್ಲಿ ರಿಪೋರ್ಟ್ ಮಾಡ್ಬೋದು ಅಂತ. ಅದರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಇಲ್ಲಿ ಮತ್ತೆ 2-3 ಟ್ಯಾಬ್ ಇದೆ. ಬ್ಲಾಕ್ ಮಾಡೋದಕ್ಕೊಂದು ಟ್ಯಾಬ್ ಇದೆ. Block lost/stolen mobile button. Unlock found mobile button. ನಿಮ್ಮ ಕಳೆದೋಗಿರ್ತಕ್ಕಂಥ ಮೊಬೈಲ್ ಸಿಕ್ಕಿದ ಮೇಲೆ ಅದನ್ನ ಅನ್ಬ್ಲಾಕ್ ಮಾಡೋದಕ್ಕೂ ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. Check request status. ನಾನು ಆಗ್ಲೇ ಹೇಳಿದಾಗೆ ನೀವು ಕಂಪ್ಲೇಂಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತಲ್ಲ, ಅದನ್ನ ಹಾಕಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಏನಾಗಿದೆ ಸ್ಟೇಟಸ್ ಅಂತ ಚೆಕ್ ಮಾಡ್ಕೋಬಹುದು. Forgot request ID button. ಸೊ ನಿಮ್ಮ ರಿಕ್ವೆಸ್ಟ್ ಐಡಿ ಮರ್ತೋದ್ರೆ ಏನ್ ಮಾಡ್ಬೇಕು ಅಂತಾನು ಇಲ್ಲಿದೆ. ಈಗ ಒಂದೊಂದೇ ಚೆಕ್ ಮಾಡೋಣ. Block your lost button. Block your lost/stolen mobile handset facilitates tracing of the lost/stolen mobile devices. This also facilitates blocking of lost/stolen mobile devices and network of all telecom operators, so that lost/stolen devices cannot be used in India. If anyone tries to use the blocked mobile phone, its traceability is generated. Once mobile phone is found, it may be unlocked on the portal for its normal use by the citizens. ನೋಡಿ, ಅಲ್ಲಿ ರೈಟ್ಗೆ ಸ್ವೈಪ್ ಮಾಡಿದಾಗ ಒಂದು ಬಟನ್ ಇತ್ತು, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ಇಷ್ಟು ಡೈಲಾಗ್ ಬಾಕ್ಸ್ ಅಲ್ಲಿ ಬಂದಿದೆ. ಏನಂದ್ರೆ ನೀವು ಬ್ಲಾಕ್ ಮಾಡೋದ್ರಿಂದ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ಲ, ನಿಮ್ಮ ಸಿಮ್ ಸರ್ವಿಸ್ ಪ್ರೊವೈಡರ್ಸ್, ಅವ್ರಿಗೆ ಅನುಕೂಲ ಆಗುತ್ತೆ. ನಿಮ್ಮ ಸಿಮ್ ಅನ್ನ ಬ್ಲಾಕ್ ಮಾಡಿರ್ತಾರೆ. ಯಾರಾದ್ರೂ ಆ ಫೋನ್ ಇಂದ ಕಾಲ್ ಮಾಡಿದಾಗ ಅವರು ಅದನ್ನ ಟ್ರೇಸ್ ಮಾಡಿ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Block lost/stolen mobile button. ಬ್ಲಾಕ್ ಯುವರ್ ಲಾಸ್ಟ್ ಸ್ಲ್ಯಾಶ್ ಸ್ಟೋಲನ್ ಮೊಬೈಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Device information. ಸೊ ನಾವು ಡಿವೈಸ್ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. Star mobile number 1. This mobile number should be the one which was in use with the lost/stolen mobile button. ಮೊಬೈಲ್ ನಂಬರ್ ಹಾಕ್ಬೇಕಾಗತ್ತೆ. ಆ ಒಂದು ಫೋನ್ ಅಲ್ಲಿ ಯಾವ ಒಂದು ಸಿಮ್ ನೀವು ಹಾಕಿರ್ತೀರೋ ಕಳೆದೋಗಿರೋ ಫೋನ್ ಅಲ್ಲಿ ಆ ಒಂದು ನಂಬರ್ ಹಾಕ್ಬೇಕಾಗತ್ತೆ. Mobile number 2 button. 2 ಸಿಮ್ ಇದ್ರೆ ಮೊಬೈಲ್ ನಂಬರ್ 2ನೇದು ಹಾಕ್ಬೇಕಾಗತ್ತೆ. MA1 edit box. IMEI ನಂಬರ್ ಹಾಕ್ಬೇಕಾಗತ್ತೆ. ಇದನ್ನ ನೀವು ಮೊದಲೇ ನಿಮ್ಮ ಫೋನ್ ನಿಮ್ಮ ಹತ್ರ ಇದ್ದಾಗ ಅದನ್ನ ನೀವು ಬರೆದಿಟ್ಕೋಬೇಕಾಗತ್ತೆ. MA2 edit box. 2 ಸಿಮ್ ಇದ್ರೆ IMEI 2 ಕೂಡ ಇರುತ್ತೆ, ಅದನ್ನು ಕೂಡ ನೀವು ಬರೆದಿಟ್ಕೋಬೇಕಾಗತ್ತೆ. Star device brand. ನಿಮ್ಮ ಡಿವೈಸ್ ಯಾವುದು ಅಂತ ಕೂಡ ಎಂಟರ್ ಮಾಡಬೇಕಾಗತ್ತೆ. Device model edit box. ಸೊ ಡಿವೈಸ್ ಮಾಡಲ್ ಅನ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಅದನ್ನು ಕೂಡ ನೀವು ಬರೆದಿಟ್ಕೊಂಡಿರ್ಬೇಕಾಗತ್ತೆ. Upload invoice button. ನೀವು ಪರ್ಚೇಸ್ ಮಾಡಿರ್ತಕ್ಕಂಥ ಇನ್ವಾಯ್ಸ್ ಅನ್ನು ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. Next button. ನೆಕ್ಸ್ಟ್ ಅಂತ ಇದೆ. ಸೊ ನಾನು ಇದ್ಯಾವುದು ಎಂಟರ್ ಮಾಡದೇ ಇರೋದ್ರಿಂದ ನೆಕ್ಸ್ಟ್ ಹೋಗಕ್ಕಾಗಲ್ಲ. 2 lost information. ಸೊ ಇದಾದ್ಮೇಲೆ ಲಾಸ್ಟ್ ಇನ್ಫಾರ್ಮೇಶನ್ ಹೆಂಗೆ ಕಳೆದೋಯ್ತು ಅಂತ ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತೆ. 3 mobile owner personal information. ಯಾರ ಹೆಸರಲ್ಲಿ ಮೊಬೈಲ್ ಇದೆಯೋ ಅವರ ಒಂದು ವೈಯಕ್ತಿಕ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕೊಟ್ರೆ ಅಲ್ಲಿ ಇನ್ನೂ ಏನೇನೋ ಆಪ್ಷನ್ ಬರ್ಬೋದು. ಅದನ್ನ ನೀವು ನೆಕ್ಸ್ಟ್ ಕೊಟ್ಟು ಅದೇನೇನು ಕೇಳ್ತಾರೋ ಅದೆಲ್ಲ ಫಿಲ್ಅಪ್ ಮಾಡಿ ನೀವು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು. Unblock found mobile. ಅನ್ಬ್ಲಾಕ್ ಫೌಂಡ್ ಮೊಬೈಲ್ ಅಂತ ಇದೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Sanchar Sathi. Enter request details. ಎಂಟರ್ ರಿಕ್ವೆಸ್ಟ್ ಡೀಟೇಲ್ಸ್ ಅಂತ ಇದೆ. ಸೊ ಡೀಟೇಲ್ಸ್ ಎಂಟರ್ ಮಾಡಬೇಕಾಗತ್ತೆ. Request ID edit box. ರಿಕ್ವೆಸ್ಟ್ ಐಡಿ ಎಂಟರ್ ಮಾಡಬೇಕು. Mobile number button. ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. Reason for unblocking button. ರೀಸನ್ ಫಾರ್ ಅನ್ಬ್ಲಾಕಿಂಗ್, ಯಾಕೆ ನಾವು ಅನ್ಬ್ಲಾಕ್ ಮಾಡ್ತಾ ಇದೀವಿ ಅಂತ ಎಂಟರ್ ಮಾಡಬೇಕಾಗತ್ತೆ. Submit button. ಎಲ್ಲ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. Check request status button. ಸೊ ನಾವು ಏನು ರಿಕ್ವೆಸ್ಟ್ ಕೊಟ್ಟಿರ್ತೀವಲ್ಲ ಅದರ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಇಲ್ಲಿ. Check request status. ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿದೀನಿ. Enter your request ID. Request ID edit box. ರಿಕ್ವೆಸ್ಟ್ ಐಡಿಯನ್ನು ಎಂಟರ್ ಮಾಡಬೇಕಾಗತ್ತೆ. Submit button. ಸಬ್ಮಿಟ್ ಕೊಟ್ರೆ ಅದರ ಒಂದು ಸ್ಟೇಟಸ್ ಗೊತ್ತಾಗುತ್ತೆ. Forgot request ID button. ನಿಮ್ಮ ರಿಕ್ವೆಸ್ಟ್ ಐಡಿ ಮರ್ತೋಗಿದ್ರೆ ಏನ್ ಮಾಡಬೇಕು ಅಂತ ನೋಡೋದಾದ್ರೆ ಅದಕ್ಕೂ ಕೂಡ ಇಲ್ಲಿ ಒಂದು ಟ್ಯಾಬ್ ಕೊಟ್ಟಿದ್ದಾರೆ. Sanchar Sathi. ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿದೆ. Select mobile number. This mobile number should be the one which was in use with
with the lost/stolen mobile. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ. ಆ ಕಳೆದೋಗಿರೋ ಫೋನಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರು. Submit button. ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ರೆ ಅದು ನಮಗೆ ಮತ್ತೆ ರಿಕ್ವೆಸ್ಟ್ ಐಡಿ ಕೊಡುತ್ತೆ. ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ. No mobile connections in your name. ನೋಡಿ, ನೋ ಮೊಬೈಲ್ ಕನೆಕ್ಷನ್ಸ್ ಇನ್ ಯುವರ್ ನೇಮ್ ಅಂದ್ರೆ ಈಗ ನನ್ನ ಹೆಸರಲ್ಲಿ ಎಷ್ಟು ಮೊಬೈಲ್ ಕನೆಕ್ಷನ್ಗಳಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಹೆಸರಲ್ಲಿ ಬೇರೆ ಯಾರಾದರೂ ಅನಾಥರೈಸ್ಡ್ ಆಗಿ ಸಿಮ್ಗಳು ತಗೊಂಡಿದ್ರೆ ಅದು ಇಲ್ಲಿ ಟ್ರ್ಯಾಕ್ ಮಾಡಿ ತೋರಿಸುತ್ತೆ. ಈಗ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೋಡೋಣ. Mobile numbers registered. ಇಲ್ಲಿ ಮುಂದೆ ಸ್ವೈಪ್ ಮಾಡಿದ್ರೆ ನೋಡಿ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಅಂತ ಇದೆ. 3 ನಂಬರು ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. Unlabeled. ಒಂದಾಯ್ತಾ? Select button. ಎರಡನೇದಾಯ್ತು. Unlabeled. Select button. ಮೂರನೇದಾಯ್ತು. Disclaimer. Efforts have been made to provide correct and complete information. There may be some discrepancies which may be resolved as and when brought to the notice. If your mobile number is activated as corporate/bulk connection, then all related mobiles of your corporate will be listed. ಸೊ ನಮ್ಮ ಕೈಲಾದಷ್ಟು ಪರ್ಫೆಕ್ಟ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಮೇಲ್ಗಡೆ ಇನ್ನೊಂದು ಆಪ್ಷನ್ ಇತ್ತು, ನಾನು ತೋರಿಸೋದು ಮರೆತು ಅದಕ್ಕೆ ತೋರಿಸ್ತೀನಿ ನೋಡಿ. Select button. ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ Select an option. ಇಲ್ಲಿ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು. Not checked. Not my number. Radio button. ಆ ನಂಬರ್ ನಂದಲ್ದೇ ಇದ್ರೆ ಇಲ್ಲಿ ನಾವು ಇದನ್ನ ಚೆಕ್ ಮಾಡ್ಬೇಕಾಗತ್ತೆ. Not checked. Required. Radio button. ಸೊ ಕಳೆದೋಗಿದ್ರೆ ರಿಕ್ವೈರ್ಡ್ ಅಂತ ಚೆಕ್ ಮಾಡ್ಬೋದು. Not checked. Not required. Radio button. ಸೊ ನಾಟ್ ರಿಕ್ವೈರ್ಡ್ ಅಂತಾನೂ ಇದೆ. ಇದು ಆ ನಂಬರ್ ನಮಗೆ ಅವಶ್ಯಕತೆ ಇಲ್ಲದೆ ಇದ್ರೆ ನಾಟ್ ರಿಕ್ವೈರ್ಡ್ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಬ್ಯಾಕ್ ಬರ್ತಾ ಇದ್ದೀನಿ. No genuineness of your mobile handset button. ಸೊ ನಮ್ಮ ಮೊಬೈಲ್ ಎಷ್ಟು ಜೆನ್ಯೂನ್ ಆಗಿದೆ ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಈಗ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದೆ, Button. ಮತ್ತೆ ಬಟನ್ ಅಂತ ಹೇಳ್ತು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೋಡೋಣ. Allow Sanchar Sathi to take pictures and record video. ಇಲ್ಲಿ ಮತ್ತೆ ಪರ್ಮಿಷನ್ ಕೇಳ್ತಾ ಇದೆ, ಅಲೋ ಕೊಡ್ತೀನಿ. While using the app, you can check the EMA number by dialing *#06#. The EMA number will be shown on your mobile screen, or alternatively, EMA information can be accessed by settings about phone EMA. ಸೊ ಯಾವ ರೀತಿ IMEI ನಂಬರ್ ತಗೊಳ್ಳೋದು ಅಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. Enter 15 digits EMA, edit box. ಸೊ IMEI ನಂಬರ್ ಹಾಕಿ ನಾವು ನಮ್ಮ ಫೋನ್ ಎಷ್ಟು ಜೆನ್ಯೂನ್ ಆಗಿದೆ ಅಂತ ತಿಳ್ಕೊಬಹುದು. 15 characters remaining. Submit button disabled. ಸಬ್ಮಿಟ್ ಮಾಡಬೇಕಾಗತ್ತೆ. Or tap here to scan EMA. ಸ್ಕ್ಯಾನ್ ಅಂತ ಕೊಟ್ಟಿದ್ದಾರೆ, ಇದು ನಮಗೆ ಮಾಡೋದಕ್ಕಾಗಲ್ಲ, ಹಾಗಾಗಿ ನಾನು ಅದನ್ನ ತೋರಿಸ್ತಾ ಇಲ್ಲ. Report incoming international call with Indian number button. ನೆಕ್ಸ್ಟ್ ಆಪ್ಷನ್ ರಿಪೋರ್ಟ್ ಇಂಟರ್ನ್ಯಾಷನಲ್ ಇನ್ಕಮಿಂಗ್ ಕಾಲ್ ವಿತ್ ಇಂಡಿಯನ್ ನಂಬರ್, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೋಡೋಣ. ಅಂದ್ರೆ ಇಂಟರ್ನ್ಯಾಷನಲ್ ನಂಬರ್ ಆಗಿರುತ್ತೆ, ಆದ್ರೆ ಸ್ಟಾರ್ಟಿಂಗು ನಮ್ಮ ಇಂಡಿಯಾದು +91 ಇರುತ್ತೆ ಅಂತ ನಂಬರ್ಗಳನ್ನ ಇಲ್ಲಿ ರಿಪೋರ್ಟ್ ಮಾಡಬಹುದು. ಇಲ್ಲೊಂದು ಡೈಲಾಗ್ ಬಾಕ್ಸ್ ಬಂತು, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದೀನಿ. Report incoming international call with Indian number module facilitates citizens to report the incoming international calls received with local Indian number +91XXXXXXXXXX. Report incoming international call with Indian number enables citizens to be government side to report such calls for busting/unearthing suspected illegal telecom setups which cause loss to government's exchequer and pose threat to national security. ಇದು ಈಗಾಗಲೇ ನಾನು ಏನು ಹೇಳಿದ್ನೋ ಅದನ್ನೇ ಹೇಳ್ತಾ ಇದ್ದಾರೆ. Select the registered phone number on which international call was received. ಯಾವ ನಂಬರ್ಗೆ ನೀವು ಕಾಲ್ ರಿಸೀವ್ ಮಾಡಿದಿರೋ ಆ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. +91. Please note 1. Please go to registration statuses section to register mobile number if not appearing in mobile list. ಸೊ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಸ್ಟೇಟಸ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. 2. If you want to report other than these registered numbers, please visit. ಸೊ ಈ ರಿಜಿಸ್ಟರ್ ಆಗಿರೋ ನಂಬರ್ ಬಿಟ್ಟು ಬೇರೆ ನಂಬರ್ಗೆ ನೀವು ಕಂಪ್ಲೇಂಟ್ ಕೊಡೋದಾದ್ರೆ sancharsati.gov.in button. sancharsati.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ಬೋದು. Choose from all history button. ಸೊ ಚೂಸ್ ಫ್ರಮ್ ಕಾಲ್ ಹಿಸ್ಟರಿ ಅಂತ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ತೋರಿಸ್ತೀನಿ. Action 2025-01-25-2036-082-M14. ನೋಡಿ ನನ್ನ ಕಾಲ್ ಹಿಸ್ಟರಿಲಿರೋ ನಂಬರ್ ಎಲ್ಲ ತೋರಿಸ್ತಾ ಇದೆ. ಇದರಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಕಾಲ್ ಬಂದಿದ್ರೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. Date of the call. ಸೊ ಯಾವ ಡೇಟಲ್ಲಿ ಬಂತು, Time of the call. ಟೈಮ್ ಆಫ್ ದಿ ಕಾಲು, Country from where the international call is received. ಯಾವ ಕಂಟ್ರಿಯಿಂದ ಇಂಟರ್ನ್ಯಾಷನಲ್ ಕಾಲ್ ಬಂತು ಅದನ್ನು ಕೂಡ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. Select country ಸೆಲೆಕ್ಟ್ ಕಂಟ್ರಿ ಅಂತ ಒಂದು ಡ್ರಾಪ್ ಡೌನ್ ಲಿಸ್ಟ್ ಇದೆ, button. ಅದರಲ್ಲಿ ನಾವು ಕಂಟ್ರಿಗಳನ್ನ ಸೆಲೆಕ್ಟ್ ಮಾಡ್ಬೋದು. Afghanistan, Albania. ನೋಡಿ ಸುಮ್ಮನೆ ಒಂದೆರಡು ತೋರಿಸ್ದೆ, ಆ ಥರ ಫುಲ್ ಲಿಸ್ಟ್ ಇರುತ್ತೆ. Any other information you want to share? ಇನ್ನೇನಾದರೂ ಮಾಹಿತಿ ಕೊಡಬೇಕು ಅಂತ ಇದ್ರೆ ಅದನ್ನು ಕೂಡ ಇಲ್ಲಿ ನಾವು ಮಾಹಿತಿ ಕೊಡಬಹುದು. Remark, edit box. 200 characters remaining. ಸೊ ರಿಮಾರ್ಕ್ಸ್ ಏನಾದ್ರು ಬರೆಯಂಗಿದ್ರೆ ಬರಿಬೋದು. Submit button. ಇಷ್ಟೆಲ್ಲ ಬರೆದು ಸಬ್ಮಿಟ್ ಕೊಡಬೇಕಾಗುತ್ತೆ. ಇದಾಗಿತ್ತು ಸಂಚಾರ್ ಸಾಥಿ ಅಪ್ಲಿಕೇಶನ್ ಕುರಿತ ಮಾಹಿತಿ. ಮತ್ತೊಮ್ಮೆ ಇದೇ ರೀತಿ ಹೊಸ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಬಳಿಗೆ ಬರುತ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ
ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.